ಏರ್ ಫಾಲ್ ಯಾಕಾಗುತ್ತೆ ಅಂತ ಹೇಳಿದ್ರು. ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು, ಆಹಾರ ಕ್ರಮ ಇರ್ಬೋದು, ಸಾಕಷ್ಟು ವಿಚಾರಗಳ ಹೇಳಿದ್ರಿ. ಹಾಗಾದ್ರೆ ಹೇರ್ ಗ್ರೋತ್ ಆಗಬೇಕು ಚೆನ್ನಾಗಿ ಅಂತಂದ್ರೆ ಏನೆಲ್ಲ ಮಾಡಬೇಕಾಗತ್ತೆ, ಕೇರ್ ಯಾವ ರೀತಿಯಾಗಿ ತಗೋಬೇಕಾಗುತ್ತೆ? ಸೊ ಯೂಶಲಿ ಒನ್ಸ್ ನಮ್ಮ ಹೇರ್ ಗ್ರೋತ್ ಚೆನ್ನಾಗಿರ್ಬೇಕು ಅಂತ ಅದ್ರ ಟ್ರೀಟ್ಮೆಂಟ್ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾಸ್ ಏನು, ಅದಕ್ಕೆ ಬೇಸಿಕ್ ಕಾಸ್. ಬರೀ ನಾವು ಎಕ್ಸ್ಟರ್ನಲಿ ಏನಾದರೂ ಅಪ್ಲೈ ಮಾಡಿದ್ರೆ ಅದೆಲ್ಲ ವರ್ಕೌಟ್ ಆಗಲ್ಲ. ಸೊ ಫಸ್ಟು ವಿ ಹ್ಯಾವ್ ಟು ಬೇಸಿಕ್ ನಾವು ಏನಾಗಿದೆ, ನಮ್ಗೆ ಏನು ತೊಂದರೆ ಇದೆ, ಸೊ ಯಾವ್ದು ಕಾರಣಗಳಿಂದ ನಮಗೆ ಈ ಹೇರ್ ಫಾಲ್ ಆಗ್ತಾ ಇದೆ ಅಂತ ನಾವು ನೋಡ್ಕೊಳ್ತಾ ಹೋಗಬೇಕು. ಇಫ್ ದೇ ಆರ್ ಸಫರಿಂಗ್ ವಿತ್ ಅವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಅಥವಾ PCOD ಪ್ರಾಬ್ಲಮ್ ಇತ್ತು ಅಂದಾಗ, ಡಯಾಬಿಟಿಸೇ ಇತ್ತು ಅಥವಾ ಇನಿ ಆಟೋಇಮ್ಯೂನ್ ಡಿಸೀಸಸ್ಸೇ ಇತ್ತು ಅಂದಾಗ, ಸೊ ಫಸ್ಟ್ ದೇ ಹ್ಯಾವ್ ಟು ಟೇಕ್ ಕೇರ್. ಫಸ್ಟ್ ಅದನ್ನ ಇಂಟರ್ನಲಿ ಯಾವುದೇ ಆಗಲಿ ಇಂಟರ್ನಲಿ ಇಂದನೇ ಅದು ನಮಗೆ ಎಕ್ಸ್ಟರ್ನಲಿ ಪ್ರತಿಯೊಂದು ಡಿಸೀಸಸ್ ಅಷ್ಟೇ ಅದು ಹೊರಗಡೆ ಯಾವುದೂ ಕಾಣಿಸ್ಕೊಳ್ಳಿ. ಯಾವಾಗ ನಮ್ಮ ದೇಹದಲ್ಲಿ ಈ ಕೊರತೆಗಳು ಉಂಟಾದಾಗ ಮಾತ್ರ ಅದು ಹೊರಗಡೆ ಸಿಂಪ್ಟಮ್ಸ್ನ ಕಾಣಿಸ್ಕೊಳ್ತಾ ಹೋಗ್ತೇವೆ. ಇಲ್ಲಿಯವರೆಗೂ ಕೂಡ ಮ್ಯಾಮ್ ನಾವು ಏರ್ ಫಾಲ್ ಯಾಕೆ ಆಗುತ್ತೆ, ಜೊತೆಗೆ ಏನೆಲ್ಲ ಸಮಸ್ಯೆಗಳಿಂದ ಏರ್ ಫಾಲ್ ಆಗುತ್ತೆ ಅಂತ ಹೇಳಿ ಕೂಡ ಮಾತನಾಡಿದ್ರು. ಈಗ ಇಂಪಾರ್ಟೆಂಟ್ ಘಟ್ಟ ಅಂತಂದ್ರೆ ಚಿಕಿತ್ಸೆ ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಹೇರ್ ಫಾಲ್ಗೆ ಅನ್ನುವಂತಹ ವಿಚಾರ ಇರುವಂಥದ್ದು. ಯಾವ ರೀತಿಯಾದಂತಹ ಚಿಕಿತ್ಸೆ ಇರುತ್ತೆ ಹೇರ್ ಫಾಲ್ಗೆ ಅಂತ? ಖಂಡಿತ ಮೇಡಮ್. ಸೊ ಒಂದ್ಸಲ ಪೇಷಂಟ್ಸ್ ಬಂದಾಗ ಸೊ ವಿ ಹ್ಯಾವ್ ಟು ರೂಲ್ ಔಟ್ ಅವ್ರಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ರೂಲ್ ಔಟ್ ಮಾಡಬೇಕಾಗುತ್ತೆ. ಇಟ್ ಮೇ ಬಿ ಹೆರಿಡಿಟರಿ ಇದೆಯಾ ಅಥವಾ ಅವ್ರಿಗೆ ಏನಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ ಅಂತ ಹೇಳ್ಬೇಕು. ಇಫ್ ದೇ ಹ್ಯಾವ್ ಗಾಟ್ ಎನಿ ಹಾರ್ಮೋನಲ್ ಇಂಬ್ಯಾಲೆನ್ಸು ಇತ್ತು ಕಾಣಿಸ್ಕೊಳ್ತಾ ಇದ್ರೆ, ಇದು ಹೇರ್ ಫಾಲ್ ಜೊತೆಗೆ ಬೇರೆ ಬೇರೆ ಸಿಂಪ್ಟಮ್ಸ್ ಎಲ್ಲ ಇತ್ತು ಅಂತ ಅಂದಾಗ, ಸೊ ಒಂದ್ಸಲ ವಿ ಹ್ಯಾವ್ ಟು ಗೋ ಫಾರ್ ಇನ್ವೆಸ್ಟಿಗೇಷನ್. ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ ಅಥವಾ ಅದ್ರ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕಾಗತ್ತೆ, ಅವರ ಡಯಾಬಿಟೀಸ್ ಏನಾದರೂ ಇದೆಯಾ ಅಥವಾ ಬೇರೆ ಬೇರೆ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆಯಾ ಅಂತ ನಾವು ಫಸ್ಟು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಒಂದ್ಸಲ ಟೆಸ್ಟ್ ಮಾಡಿದ್ಮೇಲೆ ಸೊ ವಿ ಹ್ಯಾವ್ ಟು ಕಮ್ ಟು ನೋ ದ್ಯಾಟ್ ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಇರ್ತದೆ. ಅಥವಾ ಸೈಡ್ ಇಫೆಕ್ಟ್ಸ್ ಆಫ್ ಎನಿ ಮೆಡಿಕೇಷನ್ಸ್, ಬಹಳಷ್ಟು ವರ್ಷಗಳಿಂದ ಏನಾದರೂ ಮೆಡಿಕೇಷನ್ಸ್ ಏನಾದರೂ ತಗೊಳ್ತಾ ಇದ್ರಾ, ಸೊ ಅದರಿಂದ ಏನಾದರೂ ಸೈಡ್ ಇಫೆಕ್ಟ್ಸ್ ಅವರಲ್ಲಿ ಕಾಣಿಸ್ಕೊಳ್ತಾ ಇದೆಯಾ ಅಂತ ಅದು ನೋಡಬೇಕಾಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಸಿ ದ ಸ್ಕ್ಯಾಪ್. ತುಂಬ ಇತ್ತೀಚೆಗೆ ತುಂಬ ದಿನಗಳೇ ನೋಡ್ತಾ ಹೋಗ್ತಿದೆ ಎಲ್ಲ ಜನ ಅಂದರೆ ಜಾಸ್ತಿ ಡ್ಯಾಂಡ್ರೂಫ್, ತುಂಬ ಜನ ಹೇಳ್ತಾರೆ ತುಂಬ ಹೊಟ್ಟಿದೆ ಅಂತ ನೋಡ್ತಾ ಇರ್ತಾರೆ. ಸೊ ಅದಕ್ಕೆ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ, ಅದಕ್ಕೇನಾದರೂ ಅದೇನಾದರೂ ಪ್ರಾಬ್ಲಮ್ ಇದೆಯಾ ಅದನ್ನು ನಾವು ಅನಲೈಸ್ ಮಾಡಬೇಕಾಗುತ್ತೆ. ಅಥವಾ ರಿಂಗ್ ವರ್ಮ್ ಇನ್ಫೆಕ್ಷನ್ಸ್ ಏನಾದರೂ ಇದೆಯಾ, ಅದಕ್ಕೆ ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಕಾಸ್. ಅವಾಗಲೇ ನಮಗೆ ಗೊತ್ತಾಗುತ್ತೆ ಟ್ರೀಟ್ಮೆಂಟ್. ಸೊ ಬರೀ ಎಕ್ಸ್ಟರ್ನಲ್ ಒಂದೇ ಇಲ್ಲ, ಇಂಟರ್ನಲಿ ವಿ ಹ್ಯಾವ್ ಟು ಫೈಂಡ್ ಔಟ್ ದ್ಯಾಟ್ ಆ್ಯಕ್ಚುಲಿ ಇವೆಲ್ಲವೂ ಇನ್ವೆಸ್ಟಿಗೇಷನ್ಸ್ ಎಲ್ಲ ನಾವು ಮಾಡಿದ್ಮೇಲೆ ಸೊ ವಿ ಹ್ಯಾವ್ ಟು ಕಮ್ ಟು ದ ಕನ್ಕ್ಲೂಷನ್. ಅವ್ರಿಗೆ ಯಾವ ಥರ ಅವ್ರಿಗೆ ನಾವು ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ, ಆಮೇಲೆ ಎಷ್ಟು ದಿನಗಳು ಟ್ರೀಟ್ಮೆಂಟ್ ಅವ್ರಿಗೆ ಬೇಕಾಗುತ್ತೆ ಅಂತ, ಆಮೇಲೆ ಎಷ್ಟು ದಿನಗಳಿಂದ ಅವರು ಸಫರ್ ಮಾಡ್ತಾ ಇದ್ದಾರೆ ಅಂತ ಅದ್ರ ಮೇಲೆ ನಮಗೆ ಟ್ರೀಟ್ಮೆಂಟ್ನ ಹೋಗ್ತೀವಿ. ಇಫ್ ದೇ ಹ್ಯಾವ್ ಗಾಟ್ ಏನಾದರೂ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು ಅಂದರೆ, ಸೊ ಫಸ್ಟು ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ನ ನಾವು ಫಸ್ಟು ಕರೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಜೊತೆಗೆ ಅವ್ರದ್ದು ಫುಡ್ ಮೇನ್ ಥಿಂಗ್ ಇಸ್ ಫುಡ್ ಅದಕ್ಕೆ ಹೈಲಿ ನ್ಯೂಟ್ರಿಷಿಯಸ್ ಫುಡ್ ಬೇಕಾಗುತ್ತೆ. ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸೇ ಆಗಿರ್ಬೋದು, ಪ್ರೋಟೀನ್ಸೇ ಆಗಿರ್ಬೋದು, ಅವೆಲ್ಲವೂ ಅವರು ತೊಗೊಳ್ಬೇಕು ಹೋಗ್ತಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಇತ್ತೀಚೆಗೆ ಕಾಮನೆಸ್ಟ್ ಕಂಪ್ಲೇಂಟ್ ಅಂದರೆ ವೆಯ್ಟ್ ಲಾಸ್ ಮಾಡಬೇಕು. ತುಂಬ ಜನ ಹೇಳ್ತಾರೆ ಡಾಕ್ಟರ್ ತುಂಬ ದಪ್ಪ ಇದ್ದೀನಿ, ಬೇಗ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ತುಂಬ ಏನಾಗುತ್ತೆ, ಸೊ ಡಯಟ್ ತುಂಬ ಮಾಡ್ತಾ ಹೋಗ್ತಿರ್ತಾರೆ. ಸೊ ಅದರಿಂದನೂ ಏನಾಗುತ್ತೆ ಅವ್ರಿಗೆ ಹೇರ್ ಲಾಸು ತುಂಬಾ ಕಾಣಿಸ್ಕೊಳ್ತಾ ಹೋಗಬೇಕು. ಸೊ ಅದಕ್ಕೆ ಯಾವ ಥರದ್ದು ಮಾಡಬೇಕು, ಯಾವ ಥರ ರೀತಿಯಲ್ಲಿ ನೀವು ಮಾಡಿದ್ರೆ ಏನಾಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ, ಅದ್ರ ಜೊತೆಗೆ ಹೇರ್ ಫಾಲನ್ನು ನಾವು ಅದಕ್ಕೆ ಟ್ರೀಟ್ಮೆಂಟ್ನ ಕೊಡಬೇಕಾಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಆಲ್ ದೋಸ್ ಥಿಂಗ್ಸ್. ಇಂಟರ್ನಲ್ ಮೆಡಿಕೇಷನ್ಸ್ ಮೋರ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸೊ ಪ್ರೋವೈಟಲ್ ಏನು ಮಾಡ್ತಾ ಹೋಗ್ತಿರ್ತಾರೆ, ವಿ ಹ್ಯಾವ್ ಗಾಟ್ ಅ PRP ಅಂತ ಒಂದು ಟ್ರೀಟ್ಮೆಂಟ್ನ ಶುರು ಮಾಡ್ತಾ ಹೋಗ್ತಿರ್ತೀವಿ. ಡಿಪೆಂಡ್ಸ್ ಅಪಾನ್ ದ ಅವ್ರಿಗೆ ಅದು ಹೇಗಿದೆ ಪ್ಯಾಟ್ರನ್ನು ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತಾ ಹೋಗ್ತಾರೆ. ಸೊ PRP ಒಂದು ಕೊಡ್ತಾ ಹೋಗ್ತೇವೆ. ಆಮೇಲೆ ಮೀಸೋಥೆರಪಿ ಅಂತ ಹೇಳ್ತೀವಿ. ಅವಾಗೆಲ್ಲ ಹೇಳಿದೆ ಸೊ ತುಂಬ ಜನಕ್ಕೆ ಸೊ ಯಾವುದೇ ಒಂದು ಹೇರ್ ಫಾಲಿಕಲ್ಸ್ಗೆ ಬೆಳಿಬೇಕಾಗುತ್ತೆ ಅದಕ್ಕೆ ನ್ಯೂಟ್ರಿಷಸ್ ಬೇಕಾಗ್ತಾ ಹೋಗುತ್ತೆ. ಸೊ ಈ ಮೀಸೋಥೆರಪಿಲಿ ಏನಾಗ್ತದೆ, ಸೊ ವಿಲ್ ಇಂಜೆಕ್ಟ್ ಮಾಡ್ತಾ ಹೋಗ್ತೀವಿ. ಯಾವ ಥರ ಇಂಜೆಕ್ಟ್ ಮಾಡ್ತೀವಿ ಅಂದರೆ ವಿಟಮಿನ್ಸ್ ಆಗಿರ್ಬೋದು ಅಥವಾ ಅಮೈನೋ ಆ್ಯಸಿಡ್ಸ್ ಆಗಿರ್ಬೋದು ಅಥವಾ ಮಿನರಲ್ಸ್ನ ಸೊ ವಿಲ್ ಇಂಜೆಕ್ಟ್ ದ ಸ್ಕ್ಯಾಲ್ಪಿಗೆ ಇಂಜೆಕ್ಟ್ ಮಾಡ್ತಾ ಹೋಗ್ತಿದ್ದೆ. ಸೊ ಹೇರ್ ಫಾಲಿಕಲ್ಸ್ ಬಿಕಮ್ ಅದಕ್ಕೆಲ್ಲ ನ್ಯೂಟ್ರಿಷಸ್ಸು ಸಿಗ್ತಾ ಹೋಗುತ್ತೆ. ಸೊ ಬರ್ತಾ ಏನಾಗುತ್ತೆ, ಫಸ್ಟ್ ಅವ್ರ ಇಂಟೆನ್ಷನ್ ಈಸ್ ಹೇರ್ ಫಾಲ್ ಆಗೋದನ್ನ ಕಮ್ಮಿ ಆಗ್ತಾ ಬರಬೇಕು. ಅದಾದಮೇಲೆ ರೀಗ್ರೋತು ಅಥವಾ ಡಿಜನರೇಷನ್ ಅಂತ ಹೇಳ್ತೀವಿ, ಅದು ಆಗ್ತಾ ಹೋಗಬೇಕು. ಸೊ ಅವಾಗ ಡಿಪೆಂಡ್ಸ್ ಅಪಾನ್ ದ ಕಂಡೀಷನ್ಸ್ ಆಫ್ ದ ಪೇಷಂಟ್ಸು, ಎಷ್ಟು ದಿನಗಳಿದೆ, ಯಾವ ಥರದ ಪ್ಯಾಟ್ರನ್ ಇದೆ, ಓನ್ಲಿ ದ ಪ್ಯಾಚಸ್ ಇದೆಯಾ ಅಥವಾ ಕಂಪ್ಲೀಟ್ ಬಾಲ್ನೆಸ್, ಮೇಲ್ ಟೈಪ್ ಆಫ್ ಎ ಬಾಲ್ನೆಸ್ ಅಥವಾ ಫೀಮೇಲ್ ಟೈಪ್ ಆಫ್ ಎ ಬಾಲ್ನೆಸ್ ಇದೆಯಾ, ಅದೆಲ್ಲ ನೋಡಿಕೊಂಡು ಸಿಟ್ಟಿಂಗ್ಸ್ನ ಅದು ಹೋಗ್ತವೆ. ಸೊ ಯೂಶಲಿ ಏನಾಗುತ್ತೆ, ಆಮೇಲೆ ಹೈ ಫ್ರೀಕ್ವೆನ್ಸಿ ಲೈಟ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದು ಒಂದು ಟೈಪ್ ಆಫ್ ಥೆರಪಿ ಅಂತ ನಾವು ಹೇಳ್ಬೋದು.